ಎಸ್, ಬಿಗ್ ಬ್ರೇಕಿಂಗ್ ನ್ಯೂಸ್. ಮತ್ತೆ ದಲಿತರ ಮೇಲೆ ದೌರ್ಜನ್ಯ, ಎಲ್ಲಿದೆ ನ್ಯಾಯ? ತಮದಡ್ಡಿ ಗ್ರಾಮ ತೇರದಾಳ ತಾಲೂಕಿನಲ್ಲಿ ನಡೆದಿರುವಂಥ ಘಟನೆ ಇದು. ಎಷ್ಟು ಅನ್ಯಾಯ ಆಗ್ತಾ ಇದೆ ಅನ್ನೋದು ಕುರಿತಾಗಿ ಇನ್ನೂ ಮರೆ ಮಾಚಿಲ್ವಾ? ಜಾತಿ ಭೇದ ಅನ್ನೋದು ಕುರಿತಾಗಿ ಇಷ್ಟೊಂದು ಕ್ರೂರಿತನ ಮೆರಿತಾ ಇರುವ ಈ ತಮದಡ್ಡಿ ಗ್ರಾಮದಿಂದ ಹಲವು ಗ್ರಾಮಸ್ಥರು ನೊಂದು ಮತ್ತೆ ಕಾನೂನಿನ ಪಾಠ ಕಲಿಸಕ್ಕೆ ಮುಂದಾಗಿರುವಂತ ತೇರದಾಳ ಗ್ರಾಮಸ್ಥರ ದಲಿತ ಮುಖಂಡರಿಂದ ಈ ಕಾರ್ಯ ನಡೀತಾ ಇದೆ. ಸೊ ಇಷ್ಟೊಂದು ದಲಿತರ ಮೇಲೆ ದೌರ್ಜನ್ಯ ಆಗ್ತಾ ಇರೋದು ಖಂಡಿಸಿ ಅಧಿಕಾರಿಗಳು, ಸರ್ಕಾರ ಕಣ್ಣು ಮುಚ್ಚಿ ಕುಳಿತುಕೊಂಡಿದೆಯಾ ಅನ್ನುವ ಒಂದು ಬಹಳ ದೊಡ್ಡ ಪ್ರಶ್ನೆಯಾಗಿ ಕಾಣ್ತಾ ಇದೆ. ಈ ಕುರಿತಾಗಿ ದಲಿತ ಮುಖಂಡರು ಏನು VMTV ಕರ್ನಾಟಕಕ್ಕೆ ಬಂದು ನೇರವಾಗಿ ಮಾತನಾಡಿರುವುದನ್ನ ನೋಡ್ತಾ ಇದ್ದೀರಾ ಸ್ನೇಹಿತರೆ. ಇವತ್ತಿನ ದಿನ ನಾವು ಒಂದು ಸಂದರ್ಶನೆಯನ್ನು ಹೇಳ್ತಾ ಇದ್ದೇವೆ. ತೇರದಾಳ ತಾಲೂಕಿನ ತಮದಡ್ಡಿ ಗ್ರಾಮದಲ್ಲಿ ಅಸ್ಪೃಶ್ಯವನ್ನು ಆಚರಿಸುತ್ತಿರುವ ಕುರಿತು ಅಲ್ಲಿ ಹೋಟೆಲ್ದಲ್ಲಿ ನಮ್ಮ ಜನರಿಗೆ ಪ್ರವೇಶವಿಲ್ಲ, ಶೌಚಾಲಯದಲ್ಲಿ ಪ್ರವೇಶ ಇಲ್ಲ, ಮತ್ತು ಕಟ್ಟಿಂಗ್ ಅಂಗಡಿ ಒಳಗೆ ಪ್ರವೇಶ ಇಲ್ಲ. ಅಲ್ಲಿ ಯಾವುದೇ ಕಾರ್ಯಕ್ರಮ ಮಾಡಿದ್ರೆ ನಮ್ಮ ಜನರನ್ನ ಕರೆಯಂಗಿಲ್ಲ, ಆಹ್ವಾನ ಕೊಡಂಗಿಲ್ಲ. ಮೊನ್ನೆ ಪಂಚ ಕಲ್ಯಾಣ ಕಾರ್ಯಕ್ರಮ ಆದ್ರೆ ಅಲ್ಲಿ ನಮಗೆ ಆಹ್ವಾನ ಕೊಡೋದು ಬೇಕಾಗಿಲ್ಲ. ಒಂದೊಂದು ಸೊಸೈಟಿ ಬ್ಯಾನರ್ಗಳು ಹಚ್ಚಿದ್ರು. ಆ ಸೊಸೈಟಿ ಬ್ಯಾನರ್ ಒಳಗ ಎಲ್ಲಾ ಸದಸ್ಯರುವ ಸಿಬ್ಬಂದಿ ಹೆಸರಿದ್ದು ಆ ಫೋಟೋ ಅದಾವ. ಆದ್ರ ನಮ್ಮ ಸಮಾಜದವ್ರದ ಯಾರ್ದು ಸದಸ್ಯರದ ಫೋಟೋ ಹಚ್ಚಿಲ್ಲ, ಮತ್ತ ಅವ್ರ ಹೆಸರು ಇಲ್ಲ. ಈ ತರ ಆಚರಣೆ ಮಾಡ್ಕೊತ ಹೊಂಟಾರ ಅವ್ರು ಅಸ್ಪೃಶ್ಯತೆಯನ್ನ. ಅದಕ್ಕೆ ಎಷ್ಟೋ ಸಲ ನಾವು ಅಧಿಕಾರಿಗಳಿಗೆ ಹೇಳಿವಿ, ವಾರ್ನಿಂಗ್ನು ಮಾಡೇವಿ, ಆದ್ರೂ ಅವ್ರು ಏನೂ ಕೇರ್ ಮಾಡಿಲ್ಲ. ನಾವು ಶಾಂತಿ ಸಭೆ ಮಾಡ್ತೀವಿ ಅಂತಾರು, ಶಾಂತಿ ಸಭೆ ಮಾಡಿ ಅಷ್ಟಕ್ಕೆ ಕೈ ಬಿಡ್ತಾರ. ಇದಕ್ಕೆ ಎಲ್ಲರೂ ಕೂಡಿ ನಮ್ಮ ರಾಜ್ಯ ಸರ್ಕಾರ ಸಹಿತ ಯೋಗ್ಯ ಚೌಕಾಶಿ ಮಾಡಿ ಯೋಗ್ಯ ಕ್ರಮ ಕೈಗೊಳ್ಬೇಕಂತ ಹೇಳಿ ನಾನು ಹೇಳಿಕೆ. ತೇರದಾಳ ತಾಲೂಕಿನ ತಮದಡ್ಡಿ ಗ್ರಾಮದಲ್ಲಿ ಇನ್ನೂ ಕೂಡ ಅಸ್ಪೃಶ್ಯತೆ ಆಚರಣೆಯಲ್ಲಿ ಇರುವುದು ಅತ್ಯಂತ ವಿಷಾದಕಾರಿ ಅನಿಸ್ತಾ ಇದೆ. ಮೊದಲು ರಾಜ ಮಹಾರಾಜರ ಕಾಲದಲ್ಲಿ ಇರ್ತಕ್ಕಂಥ ಈ ಅನಿಷ್ಟ ಪದ್ಧತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಾರ್ವಜನಿಕವಾಗಿ ಮನುಸ್ಮೃತಿಯನ್ನ ಸುಟ್ಟು ಹಾಕಿ ಸಂವಿಧಾನವನ್ನ ಜಾರಿಗೆ ತಂದ್ರೂ ಕೂಡ ಇವತ್ತು ತಮದಡ್ಡಿ ಗ್ರಾಮದಲ್ಲಿ ಆಗಲಿ ಅಥವಾ ಕರ್ನಾಟಕದ ಎಷ್ಟೋ ಹಳ್ಳಿಗಳಲ್ಲಿ ಕ್ಷೌರ ಮಾಡುವುದನ್ನು ಮಾಡಂಗಿಲ್ಲ. ಸಾರ್ವಜನಿಕ ದೇವಸ್ಥಾನಗಳಲ್ಲಿ ಪ್ರವೇಶವನ್ನು ಕೊಡುವುದಿಲ್ಲ. ಸಾರ್ವಜನಿಕ ಸಭೆ ಸಮಾರಂಭಗಳಲ್ಲಿ ದಲಿತರಿಗೆ ಅವಕಾಶ ಇರುವುದಿಲ್ಲ. ಸೊಸೈಟಿ ಒಳಗ ನಿರ್ದೇಶಕರಾಗಿರ್ತಕ್ಕಂಥ ಈ SC/ST ಸಮುದಾಯದ ವ್ಯಕ್ತಿಗಳಿದ್ರೂ ಕೂಡ ಈ ಸಾರ್ವಜನಿಕ ಸಭೆ ಸಮಾರಂಭಗಳಲ್ಲಿ ಶುಭ ಕೋರುವಂತ ಕಟೌಟ್ಗಳನ್ನು ಮಾಡಿಸಿದಾಗ ಅಲ್ಲಿಯೂ ಕೂಡ ಜಾತಿ ಪದ್ಧತಿಯನ್ನ ಆಚರಿಸುವಂತ ಒಂದು ಅನಿಷ್ಟ ಪದ್ಧತಿಯನ್ನು ಅಳವಡಿಸಿಕೊಂಡು ಅವರ ಫೋಟೋಗಳನ್ನ ಹಾಕುವುದಿಲ್ಲ. ಹಿಂಗಾಗಿ ನಮ್ಮ ತಮದಡ್ಡಿ ಗ್ರಾಮದ ಗಂಗಾಧರ ಮಠದ ಒಂದು ಪ್ರತಿ ವರ್ಷ ಯುಗಾದಿಗೆ ಜಾತ್ರೆ ನಡೀತಾ ಇರ್ತದೆ. ಆ ಜಾತ್ರೆ ಒಳಗೂ ಕೂಡ ದಲಿತರನ್ನು ಯಾರನ್ನೂ ಅಲ್ಲಿ ಸ್ಟೇಜ್ ಮೇಲೆ ಆಹ್ವಾನವನ್ನು ಕೊಡುವುದಿಲ್ಲ. ಇಂಥ ಅನಿಷ್ಟ ಪದ್ಧತಿಗಳಿಗೆ ಬೇಸತ್ತು ನಾವು ನಮ್ಮ ತಮದಡ್ಡಿ ಗ್ರಾಮದಲ್ಲಿ ಯಾವುದೇ ರೀತಿಯ ಸಾಮಾಜಿಕ ಶಾಂತಿಯನ್ನು ಕದಡಬಾರದು ಅನ್ನುವಂಥ ದೃಷ್ಟಿಯಿಂದ ಇಲ್ಲಿವರೆಗೂ ನಾವು ಅದನ್ನ ಸಹಿಸ್ಕೊಂತ ಬಂದಿದ್ದೀವಿ. ಇಂದ ನಮ್ಗೆ ಸಹಿಸಕ್ ಆಗದೇ ಇರುವಂತ ಪರಿಸ್ಥಿತಿ ನಿರ್ಮಾಣ ಆಗಿರುವುದರಿಂದ ನಾವು ಎಲ್ಲಾ ನಮ್ಮ ತಾಲೂಕು ಲೆವೆಲ್ ಅಧಿಕಾರಿಗಳಿಗೆ ಮನವಿಯನ್ನು ಕೊಟ್ಟು ಈ ಒಂದು ನಮ್ಮ VMTV ಚಾನಲ್ಗೆ ಬಂದು ಭೇಟಿಯಾದಾಗ ಅವರು ನಾವು ನಿಮಗೆ ನ್ಯಾಯ ಕೊಡಿಸ್ತೀವಿ ಅಂತ ಒಂದು ಭರವಸೆಯನ್ನ ನೀಡಿದ್ದಾರೆ. ಅದಕ್ಕೆ ನಾವು ಅವ್ರಿಗೆ ಒಂದು ಆಭಾರಿಯಾಗಿರ್ತೀವಿ ಅಂತ ಹೇಳಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ತಾಲೂಕು ತಮದಡ್ಡಿ ಗ್ರಾಮದವ್ರು ನೋಡ್ರಿ, ನಮ್ಮಲ್ಲಿ ಹೆಂಗೈತಿ ಅಂದ್ರ ಪದ್ಧತಿ ಒಂದು ಜಾತ್ರೆ ಅಂತ ಮಾಡ್ತಾರ್ರಿ. ಜಾತ್ರೆ ಅಂತ ಮಾಡಿರ್ನೂರಿ ಅವ್ರು ಮೇಲ್ವಾದ ಊಟ ಆಗುತ್ತಾನ ನಮ್ಮ ಮಂದಿನ ಹೊರಗೆ ನಿಲ್ಸ್ಕಿಂದ ಆಮೇಲೆ ಅವ್ರು ತಿಂದು ಬೇಕು ನಮ್ಮ ಮಂದಿನ ಊಟ ಮಾಡಿಸ್ತಾರ್ರಿ. ಮತ್ತೆ ನಾನು ಒಬ್ಬ PKP ನಿರ್ದೇಶಕನ. ಅದ್ರ ಮಾನ್ಯ ನಮ್ಮಲ್ಲಿ ಪಂಚಕಲನ ಪೂಜೆ ಮಾಡಿದಾಗ ನಮ್ಮ ಫೋಟೋ ಹಾಕ್ಲಿಲ್ಲ ನಾವು ಸೊಸೈಟಿ ವತಿಯಿಂದ. ಆದ್ರೂ ಅವ್ ಸಿಬ್ಬಂದಿಗಳು ನನ್ನ ಫೋಟೋ ಇಸ್ಕೊಂಡು ಕಟೌಟ್ ಫೋಟೋ ಹಾಕ್ಲಿಲ್ಲ. ಆ ಪರಿಸ್ಥಿತಿ ನಮ್ಮ ಊರಾಗ ನಡೆದಿನ ಅದು.
ಅದ್ರ ಸಂಬಂಧ VMT ಕರ್ನಾಟಕ ಚಾನಲ್ಗೆ ನಾವು ಸುದ್ದಿ ತಿಳಿಸಿ ಹಾಕ್ತಿದ್ವಿ.